ಅವರೆಲ್ಲ ದೇಶದ ಪ್ರತಿಷ್ಠಿತ ಹಾಗೂ ದೇಶ ರಕ್ಷಣೆಯ ಯೋಜನೆಯೊಂದಕ್ಕೆ ಮನೆ ಮಠವನ್ನ ತ್ಯಾಗ ಮಾಡಿದ್ರು. ಎಲ್ಲವನ್ನ ಕಳ್ಕೊಂಡು ಊರು ಬಿಟ್ಟವರು ಈಗ ಪಡಬಾರದ ಕಷ್ಟ ಪಡ್ತಿದ್ದಾರೆ. ಖಾಲಿಯಾಗಿರೋ ಬಾವಿಗಳು, ಬಿಂದಿಗೆ ಹಿಡಿದು ನಿಂತಿರೋ ಮಹಿಳೆಯರು, ಮಕ್ಕಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ತೋಡೂರು ಸೀಬರ್ಡ್ ನಿರಾಶ್ರಿತ ಕಾಲೋನಿಯ ಜನರ ಪರಿಸ್ಥಿತಿ. ಒಂದು ಕಾಲದಲ್ಲಿ ತಮ್ಮ ತಮ್ಮ ನೆಲೆಯಲ್ಲಿ ಸ್ವಚ್ಛಂದ ಬದುಕು ಕಟ್ಟಿಕೊಂಡು ಬದುಕ್ತಾ ಇದ್ದ ಇವರು ಸೀಬರ್ಡ್ ನೌಕಾ ನೆಲೆಗಾಗಿ ಮನೆ ಮಠ ಬಿಟ್ಟು ಸರ್ಕಾರ ನಿರ್ಮಿಸಿಕೊಟ್ಟಿದ್ದ ತೋಡೂರು ಕಾಲೋನಿಗೆ ಬಂದು ಜೀವನ ಕಟ್ಟಿಕೊಂಡಿದ್ರು. ಆದ್ರೆ ಸದ್ಯ ಇಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಬಾವಿಗಳೆಲ್ಲ ಬತ್ತಿ ಹೋಗಿವೆ. ಜಲಮಂಡಳಿಯಿಂದ ಬರುತ್ತಿದ್ದ ಅಲ್ಪ ಸ್ವಲ್ಪ ನೀರನ್ನು ಕೂಡ ಜೆಜೆಎಂ ಕಾಮಗಾರಿ ಹೆಸರಲ್ಲಿ ಸ್ಥಗಿತ ಮಾಡಿದ್ದಾರೆ. ಹೀಗಾಗಿ ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. 25 ವರ್ಷದಿಂದನೂ ನಮ್ಮ ನೀರಿನ ಸಮಸ್ಯೆ, ನಾವು ಯಾವ ಸಮಸ್ಯೆನೂ ಡಿಸಿಯವರಿಗಾಗಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ನಾವು ಕೇಳ್ತಾ ಇರಲಿಲ್ಲ. ನೀರಿನ ಸಮಸ್ಯೆ ನಾವು ಕೇಳ್ತಾ ಇದ್ದೀವಿ, ಅದೊಂದು ಅವ್ರ ಹತ್ರ ಬಗೆಹರಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗಂತೂ ಈಗ ಹೋದ ವರ್ಷನೂ ಅದೇ ತ್ರಾಸ ಆಯ್ತು ನಮಗೆ. ಈ ವರ್ಷ ಇನ್ನೂ ಬೇಗಲೇ ಸ್ಟಾರ್ಟ್ ಆಗಿದೆ. ಎಲ್ಲ ಬಾವಿಗಳು ಬತ್ತೋಗಿದೆ. ಪಂಚಾಯತಿಂದ ಜನರಿಗೆ ಮನೆ ಹಾಕಿದ್ದಿದೆ, ಅವ್ರಿಗೆ ಮನೆಗಳು ಬಿಲ್ ಆಗ್ತಾ ಇಲ್ಲ, ಮನೆ ಕಟ್ಟಲಿಕ್ಕೆ ನೀರಿಲ್ಲ. ಇನ್ನು ಗ್ರಾಮದಲ್ಲಿ 1 ಲಕ್ಷ ಲೀಟರ್ ಟ್ಯಾಂಕ್ ಇದೆ. ಆದ್ರೆ ಇದಕ್ಕೆ 4 ಲಕ್ಷ ಲೀಟರ್ ನೀರು ತುಂಬಿಸ್ತಿದ್ದೀವಿ ಅಂತ ಅಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರಂತೆ. ನಿರಾಶ್ರಿತರ ಮೇಲೆ ಸ್ಥಳೀಯ ಆಡಳಿತಕ್ಕೆ ಕಾಳಜಿ ಇಲ್ಲ. ಹೀಗಾಗಿ ನಾವು ನಿತ್ಯ ನರಕ ಅನುಭವಿಸುತ್ತಿದ್ದೇವೆ ಎಂದು ಕಾಲೋನಿ ಜನ ಅಳಲು ತೋಡಿಕೊಳ್ತಿದ್ದಾರೆ. ಇಲ್ಲಿರೋದು 1.5 ಲಕ್ಷದ ಟ್ಯಾಂಕ್. 1 ಲಕ್ಷ ಬಿಟ್ಟರೆ 2 ಟ್ಯಾಂಕ್ ಇದೆ. 2 ಟ್ಯಾಂಕ್ ನೀರು ಬಿಟ್ಟರೆ ಪೂರ 3 ದಿವಸ ಇಡೀ ಕಾಲೋನಿ ನೀರು ಸಾಕಾಗ್ತದೆ. ಸುಮ್ಮನೆ ನೀರು ಬಿಡ್ತೀವಿ ಬಂದು ಸಮಸ್ಯೆ ನಾನು ತೀರಿಸ್ತೀವಿ, ನಾಳೆನೇ ಮಾಡ್ತೀವಿ, ನಾಡ್ದೇ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಬಂದವರು ಅದೇ ಹೇಳ್ತಾರೆ. ಮೀಟಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ, ಯಾವುದೂ ಸಮಸ್ಯೆ ಬಗೆಹರಿಸೋದಿಲ್ಲ. ಈ ಬಗೆಹರಿಸೋದು ದಯವಿಟ್ಟು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ, ಇದೊಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಡಿ. ಒಟ್ಟಾರೆ ನಿರಾಶ್ರಿತರಿಗಾಗಿ ಸರ್ಕಾರ ಕೊಟ್ಟ ಜಾಗದಲ್ಲಿ ಮನೆ ಮಾಡಿಕೊಂಡ ಜನರು ಇದೇ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಕಾಲೋನಿ ಜನರಿಗೆ ಸ್ಪಂದಿಸಬೇಕಾದ ಅವಶ್ಯಕತೆ ಇದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾಸನದಲ್ಲಿ ದಾಯಾದಿಗಳ ಕಲಹ. ಗಂಡನಿಗೆ ಆವಾಜ್ ಹಾಕಿದ್ದಕ್ಕೆ ಲಾಂಗ್ ತಂದ್ಲು ಪತ್ನಿ. ಬಸ್ ನಿಲ್ದಾಣದಲ್ಲಿನ ಮಚ್ಚೇಶ್ವರಿ ವಿಡಿಯೋ ವೈರಲ್. ನಡು ರಸ್ತೆಯಲ್ಲಿ ಬೈಕ್ ವೇಲಿಂಗ್ ಸರ್ಕಸ್. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ನವಾಜ್ ಸ್ಟಂಟ್ಗೆ ನಂಜನಗೂಡು ಪೊಲೀಸರು ಕೊಟ್ಟರು ಶಾಕ್. ವಾಕಿಂಗ್ ನೆಪದಲ್ಲಿ ಹಾಲಿನ ಪ್ಯಾಕೆಟ್ಗೆ ಕನ್ನ. ಸೆರಗಿನಲ್ಲಿ ಮಿಲ್ಕ್ ಪ್ಯಾಕೆಟ್ ಬಚ್ಚಿಟ್ಟುಕೊಳ್ಳೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚಿತ್ರದುರ್ಗದ ಮಲ್ಲೇಶ್ವರ ಬಡಾವಣೆಯಲ್ಲಿ ಘಟನೆ. ರಾಜ್ಯದ ಹಲವೆಡೆ ವರುಣನ ಸಿಂಚನ. ಚಿಕ್ಕಬಳ್ಳಾಪುರದ ಕಂಗಾನಹಳ್ಳಿಯಲ್ಲಿ ಭಾರೀ ಮಳೆಗೆ ಕ್ಯಾಪ್ಸಿಕಂ ನಾಶ. ಇತ ಕೋಲಾರದಲ್ಲೂ ವರ್ಷಧಾರಿಗೆ ಜನರು ಫುಲ್ ಖುಷ್. ಇತಿಹಾಸ ಪ್ರಸಿದ್ಧ ಕೋಲಾರಮ್ಮ ಬ್ರಹ್ಮರಥೋತ್ಸವ. ಉತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಕೊತ್ತೂರು ಮಂಜುನಾಥ್. ರಥಕ್ಕೆ ಬಾಳೆಹಣ್ಣು ಎಸೆದು ಹರಕೆ ತೀರಿಸಿದ ಭಕ್ತಗಣ. ಬೆಂಗಳೂರಿನ ಹುಸ್ಕೂರು ಮಧುರಮ್ಮ ಜಾತ್ರೆಯಲ್ಲಿ ಅವಘಡ. ಗಾಳಿಗೆ ಉರುಳಿ ಬಿತ್ತು ರಾಯಸಂದ್ರ ಗ್ರಾಮದ ತೇರು. ಇಬ್ಬರಿಗೆ ಗಾಯ, ಆಸ್ಪತ್ರೆಗೆ ದಾಖಲು.